ರಾಜ್ಯ ಕಾಂಗ್ರೆಸ್ ಒಂಥರ ಗೊಂದಲದ ಗೂಡಾಗ್ಬಿಟ್ಟಿದೆ. ಏನಾಗ್ತಾ ಇದೆಯೋ ಗೊತ್ತಿಲ್ಲ. ಬರೀ ಪ್ರಶ್ನೆಗಳು ಚರ್ಚೆಗಳು ಮಾತ್ರ ಉಳಿತಾ ಇವೆ. ಅತ್ತ ಪ್ರೈವೇಟ್ ಜೆಟ್ನಲ್ಲಿ ಸಿಎಂ ಸಿದ್ದು ಡೆಲ್ಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಇತ್ತ DK ಶಿವಕುಮಾರ್ ಬಾಯಲ್ಲಿ ಕಸ ಹೊಡೆಯುವ ಮಾತು ಕೇಳಿ ಬರ್ತಾ ಇದೆ. ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಯಾಕೆ ಈ ರೀತಿಯಾದಂತಹ ಮಾತುಗಳು? DK ಶಿವಕುಮಾರ್ ಬಾಯಲ್ಲಿ ಕಸ ಹೊಡೆಯುವಂತಹ ಮಾತು ಬಂದ್ಬಿಡ್ತೀಗ. ಕಾಂಗ್ರೆಸ್ ಪಕ್ಷದಲ್ಲಿ ಕಸ ಗುಡಿಸಿದ್ದೇನೆ ಅಂತ ಹೈಕಮಾಂಡ್ಗೆ ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ. ಪರೋಕ್ಷವಾಗಿ ಪಕ್ಷಕ್ಕೆ ಸಿದ್ದು ಹೊಲಸಿಗ ಅಂತ ಹೇಳಿ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ DK ಶಿವಕುಮಾರ್ ಅವರು ಹೈಕಮಾಂಡ್ ಜೊತೆ ಮೈಂಡ್ ಗೇಮ್ ಶುರು ಮಾಡಿದ್ದಾರೆ. DK ಸಿಎಂ ಕುರ್ಚಿ ಫೈಟ್ ನಡುವೆ ಇಂದು ಸಿಎಂ ದೆಹಲಿಯ ಒಂದು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಇಂದು ಸಂಜೆ ಸಿಎಂ ಸಿದ್ದರಾಮಯ್ಯ ದೆಹಲಿಯ ಒಂದು ದಂಡಯಾತ್ರೆಯನ್ನು ಮಾಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ನಾಳೆ ದೆಹಲಿಯಲ್ಲಿ ನಡೀತಾ ಇದೆ AICC ಕಾರ್ಯಕಾರಿ ಒಂದು ಸಮಿತಿ ಸಭೆ. ಆ ಸಭೆಯಲ್ಲಿ ಭಾಗಿಯಾಗ್ತಾರೆ. ಕಾರ್ಯಕಾರಿ ಸಮಿತಿ ಸಭೆಗೆ ಸಿದ್ದು ಮತ್ತೆ ತೆಲಂಗಾಣ ಸಿಎಂ, ಹಿಮಾಚಲ ಪ್ರದೇಶದ ಸಿಎಂ ಕೂಡ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. CWC ಸಭೆಗೆ DCM DK ಶಿವಕುಮಾರ್ಗೆ ಆಹ್ವಾನ ಕೊಟ್ಟಿಲ್ಲ. ಸಭೆ ಬಳಿಕ ಹೈಕಮಾಂಡ್ನ ಭೇಟಿ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಏನು ಮಾತನಾಡಬಹುದು ಅನ್ನುವಂಥದ್ದು ಚರ್ಚೆ. ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಹೈಕಮಾಂಡ್ ಜೊತೆ ಸಿಎಂ ಮಾತುಕತೆ ನಡೆಸ್ತಾರೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ನಾಳೆ ಬೆಳಗ್ಗೆ 10:30ಕ್ಕೆ ನಡೆಯಲಿರುವಂತಹ ಒಂದು AICC ಕಾರ್ಯಕಾರಿ ಸಭೆಯಲ್ಲಿ ಎಲ್ಲರೂ ಭಾಗಿಯಾಗ್ತಾರೆ. ಸಭೆ ಬಳಿಕ ಹೈಕಮಾಂಡ್ನನ್ನು ಭೇಟಿ ಮಾಡಿ ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಾರೆ ಕೆಲವೊಂದು ವಿಚಾರಗಳ ಬಗ್ಗೆ. ಸಂಪುಟ ಸರ್ಜರಿಗೆ ಹೈಕಮಾಂಡ್ ನೀಡುತ್ತಾ ಹಾಗಾದ್ರೆ ಗ್ರೀನ್ ಸಿಗ್ನಲ್? ಏನು ಹೇಳುತ್ತೆ ಹೈಕಮಾಂಡ್? ಹೊಸ ವರ್ಷಕ್ಕೆ ಸಿದ್ದು ಸಂಪುಟಕ್ಕೆ ಹೊಸ ಕ್ಯಾಬಿನೆಟ್ ರಚನೆ ಆಗುತ್ತಾ? ಹಾಗಾದ್ರೆ ಹಾಲಿ ಸಚಿವರಿಗೆ ಕೋರ್ಟ್ ನೀಡಿ ಹೊಸಬರಿಗೆ ಅವಕಾಶವನ್ನ ನೀಡ್ತಾರಾ ಸಿಎಂ ಸಿದ್ದು? ತೀವ್ರ ಕುತೂಹಲವನ್ನ ಕೆರಳಿಸಿದೆ ಸಿಎಂ ಸಿದ್ದರಾಮಯ್ಯ ಅವರ ಈ ಒಂದು ದೆಹಲಿ ದಂಡಯಾತ್ರೆ. ನೋಡಿ, ಕಾಂಗ್ರೆಸ್ನಲ್ಲಿ ಎಷ್ಟೋ ದಿನ ಆಯ್ತು ಈ ಒಂದು ನಾಯಕತ್ವದ ಬದಲಾವಣೆಯ ವಿಚಾರದ ಚರ್ಚೆಗಳು ಆಗ್ತಾ ಇರೋದು. ಪ್ರತಿದಿನವೂ ಕೂಡ ಒಂದಲ್ಲ ಒಂದು ರೀತಿಯಾದಂತಹ ಚರ್ಚೆಗಳು ಆಗ್ತಾನೆ ಇರುತ್ತೆ. ಒಬ್ರಲ್ಲ ಒಬ್ರು ನಾಯಕರು ಹೇಳಿಕೆಗಳನ್ನ ಕೊಡುತ್ತಾ ಇರ್ತಾರೆ. ಸಿಎಂ ಸಿದ್ದರಾಮಯ್ಯ ಒಂದು ರೀತಿಯಾಗಿ ಹೇಳುತ್ತಾರೆ, DK ಶಿವಕುಮಾರ್ ಒಂದು ರೀತಿಯಾಗಿ ಹೇಳುತ್ತಾರೆ, ಸಿಎಂ ಪುತ್ರ ಯತೀಂದ್ರ ಇನ್ನೊಂದು ರೀತಿಯಾಗಿ ಹೇಳುತ್ತಾರೆ, ಪರಮೇಶ್ವರ್ ಇನ್ನೊಂದು ರೀತಿಯಾಗಿ ಹೇಳುತ್ತಾರೆ, ಮತ್ತೆ ರಾಜಣ್ಣ ಅವರು ಕೂಡ ಇತ್ತೀಚೆಗೆ ಒಂದು ಮಾತು ಹೇಳಿದ್ರು. ಹೀಗಾಗಿ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ನಾಯಕರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈಗ DK ಶಿವಕುಮಾರ್ ಬಾಯಲ್ಲಿ ಬಂದಿರುವಂತಹ ಮಾತೇನು ಅಂತಂದ್ರೆ, ನಾನು ಕಸಗುಡಿಸಿದ್ದೇನೆ ಎನ್ನುವಂತಹ ಮಾತನ್ನ ಆಡ್ತಾ ಇದ್ದಾರೆ. ಅದನ್ನ ಪರೋಕ್ಷವಾಗಿ ಹೈಕಮಾಂಡ್ಗೆ, ನಾನು ಮೊದಲಿನಿಂದ ಪಕ್ಷದಲ್ಲೇ ಇರೋನು, ಕಾಂಗ್ರೆಸ್ನಲ್ಲೇ ಇರುವಂತಹ ವ್ಯಕ್ತಿ, ನಾನು ಕೆಲಸ ಮಾಡಿದ್ದೀನಿ ಪಕ್ಷಕ್ಕಾಗಿ ಅನ್ನುವಂಥ ರೀತಿಯಲ್ಲಿ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಆ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ವಲಸಿಗ ಅಂದ್ರೆ ಬೇರೆ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದಂಥವರು ಅಂತ ಹೇಳಿ ಒಂದು ಕಿವಿಗೆ ಒಂದು ಮಾತನ್ನ ಹಾಕ್ತಾ ಇದ್ದಾರೆ, ಸಂದೇಶವನ್ನು ಕೊಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರಿಗೆ. ನೋಡಿ, ನಾನು ನಿಷ್ಠಾವಂತ ಕಾರ್ಯಕರ್ತನಾಗಿ ಇಲ್ಲಿಯವರೆಗೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ಪಕ್ಷಕ್ಕಾಗಿ ದುಡಿದಿದ್ದೀನಿ, ಕಸ ಗುಡಿಸಿದ್ದೀನಿ, ಬಾವುಟವನ್ನು ಹಿಡಿದಿದ್ದೀನಿ, ನನಗೆ ನೀವು ಸ್ಥಾನವನ್ನು ಕೊಡಲೇಬೇಕು ಅನ್ನುವಂಥ ರೀತಿಯಲ್ಲಿ ಪರೋಕ್ಷವಾಗಿ ಮಾತನಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ ಸಭೆಯಲ್ಲಿ ಭಾಗಿಯಾಗೋಕೆ. ಆ ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳಾಗುತ್ತೆ. ಮತ್ತೆ ಮುಖ್ಯವಾಗಿ ಹೈಕಮಾಂಡ್ನ ಭೇಟಿ ಮಾಡಿದ್ಮೇಲೆ ಈ ಸಭೆ ಆದ ನಂತರ ಸಚಿವ ಸಂಪುಟದ ಪುನರ್ರಚನೆ ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗಬಹುದು. ಹೀಗಾಗಿ ಯಾರಿಗೆ ಹೊಸದಾಗಿ ಮಂತ್ರಿಯ ಸ್ಥಾನ ಸಿಗುತ್ತೆ, ಹಳಬರು ಯಾರು ಮನೆಗೆ ಹೋಗ್ತಾರೆ, ಯಾರು ಸ್ಥಾನವನ್ನು ಬಿಟ್ಕೊಡ್ಬೇಕಾಗುತ್ತೆ, ಅದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಕ್ವಶನ್ ಮಾರ್ಕ್ ಆಗಿ ಉಳಿತಾ ಇದೆ. ಏನಾಗಬಹುದು? ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡ್ರೆ ಎಲ್ಲವೂ ಕೂಡ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಕೂಡ ತನ್ನ ನಿರ್ಧಾರವನ್ನು ಏನು ತೆಗೆದುಕೊಳ್ತಾ ಇದ್ದೀನಿ, ಏನು ತೆಗೆದುಕೊಳ್ಳಬಹುದು ಅನ್ನುವಂಥದ್ದು ಎಲ್ಲವೂ ಕೂಡ ಗುಟ್ಟು ಬಿಟ್ಕೊಡ್ತಾ ಇಲ್ಲ. ಹೀಗಾಗಿ ಏನು ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ ದೆಹಲಿಗೆ ಹೋಗಿದ ನಂತರ ಅಲ್ಲಿ ಒಂದು ಸಭೆ ಮುಗಿದ ನಂತರ, ಕಾರ್ಯಕಾರಿ ಸಭೆ ಏನಿದೆ ಅದು ಮುಗಿದ ನಂತರ ಹೈಕಮಾಂಡ್ನ ಭೇಟಿ ಮಾಡಿ ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. AICCಯ ಒಂದು ಕಾರ್ಯಕಾರಿ ಸಭೆ ಏನಿದೆ ಅದಕ್ಕೆ ತೆಲಂಗಾಣ CM ಮತ್ತು ಹಿಮಾಚಲ ಪ್ರದೇಶ CM, ನಮ್ಮ ಕರ್ನಾಟಕದ CM ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಅವರಿಗೆ ಆಹ್ವಾನವನ್ನು ಕೊಡಲಾಗಿದೆ. ಆದರೆ DK ಶಿವಕುಮಾರ್ ಅವರಿಗೆ ಏನು ಆಹ್ವಾನ ಕೊಟ್ಟಿಲ್ಲ. ನೋಡಿ, DK ಶಿವಕುಮಾರ್ ಮಾತನಾಡ್ತಾ ಇದ್ದಾರೆ, ನಾನು ಕಸ ಗುಡಿಸಿದ್ದೀನಿ, ಬಾವುಟವನ್ನು ಹಿಡಿದಿದ್ದೀನಿ, ಸುಮ್ಮನೆ ಭಾಷಣ ಮಾಡಿಕೊಂಡು ಹೋಗಿಲ್ಲ. DKಶಿ ಹೇಳಿದ ಒಂದು ಮಾತಿನ ಮರ್ಮ ಏನು? ಹಾಗಾದ್ರೆ ನಾನು ಪಕ್ಷದ ಕಾರ್ಯಕರ್ತನಾಗಿದ್ದಾಗಲೂ ಕೂಡ ಇಲ್ಲಿಯವರೆಗೂ ಪೋಸ್ಟರ್ಗಳನ್ನು ಅಂಟಿಸಿದ್ದೇನೆ, ಅಧ್ಯಕ್ಷನಾದ ಮೇಲೂ ಕೂಡ ಬಾವುಟಗಳನ್ನು ಕಟ್ಟಿದ್ದೇನೆ. DK ಶಿವಕುಮಾರ್ ಮಾತಿದು. ಸ್ಟೇಜ್ ಮೇಲೆ ಕುಳಿತುಕೊಂಡು ಭಾಷಣ ಮಾಡಿಕೊಂಡು ಹೋಗಿಲ್ಲ, ನಾನು ಮಾಡಿಕೊಂಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಭೇಟಿಯ ಬಳಿಕ ಈ ರೀತಿಯಾಗಿ DK ಶಿವಕುಮಾರ್ ಹೇಳಿದ್ದಾರೆ, ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಇದೇ ಮಾತು ಈಗ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ. ಕುರ್ಚಿ ಕದರದ ಮಧ್ಯೆ DCM DK ಶಿವಕುಮಾರ್ ಈ ಹೇಳಿಕೆ ಮತ್ತಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಪಕ್ಷಕ್ಕಾಗಿ ನಾನು ಎಲ್ಲವನ್ನು ಕೂಡ ಮಾಡಿದ್ದೇನೆ, DK ಶಿವಕುಮಾರ್ ಮಾತಿದು. ಕಾಂಗ್ರೆಸ್ ಕಚೇರಿಯ ಒಂದು ಕಸವನ್ನು ಗುಡಿಸಿದ್ದೀನಿ, ಕಾಂಗ್ರೆಸ್ನ ಬಾವುಟವನ್ನು ಹಿಡಿದಿದ್ದೀನಿ, ಬಾವುಟಗಳನ್ನು ಕಟ್ಟಿದ್ದೀನಿ. ನಾನು ಸುಮ್ಮನೆ ಬಂದು ಭಾಷಣ ಮಾಡ್ಕೊಂಡು ಹೋದಂತಹ ವ್ಯಕ್ತಿ ಅಲ್ಲ. ಸಾಮಾನ್ಯ ಕಾರ್ಯಕರ್ತನಾಗಲಿದ್ದಾಗ ಕೂಡ ಏನು ಮಾಡಿದ್ನೋ, ನಾನು APCC ಅಧ್ಯಕ್ಷ ಆದ ಮೇಲೆ ಕೂಡ ಆ ಒಂದು ಕೆಲಸಗಳನ್ನು ಮಾಡಿದ್ದೀನಿ, ಕಚೇರಿಯ ಕಸವನ್ನು ಹೊಡೆದಿದ್ದೀನಿ, ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡ್ದಿದ್ದೀನಿ ಇಲ್ಲಿಯವರೆಗೂ ಕೂಡ. ಈ ಮಾತುಗಳನ್ನು ಪರೋಕ್ಷವಾಗಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾನು ಕಾಂಗ್ರೆಸ್ನ ಕಟ್ಟಾಳು, ನನಗೆ ಸ್ಥಾನವನ್ನು ಕೊಡಲೇಬೇಕು ಅನ್ನುವಂಥ ರೀತಿಯಲ್ಲಿ ಮಾತುಗಳಿದೆ. ಈ ರೀತಿಯಾದಂಥ ಒಂದು ಮಾರ್ಮಿಕ ಮಾತನ್ನು ಹೇಳಿ ನಾನು ಪಕ್ಷದ ನಿಷ್ಠ ಅಂತ ಹೇಳಿ DK ಶಿವಕುಮಾರ್ ಮತ್ತೊಮ್ಮೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. CM ಸಿದ್ದರಾಮಯ್ಯವರಿಗೆ ಒಂದು ರೀತಿ ಇದು ತಿರುಗೇಟು ಕೊಟ್ಟಂಗೆ ಅಥವಾ ಅಪರೋಕ್ಷವಾಗಿ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ನೀವು ಬೇರೆ ಕಡೆಯಿಂದ ಬಂದಂಥವರು, ನಾನು ಮೊದಲಿನಿಂದಲೂ ಕೂಡ ಇಲ್ಲೇ ಇರುವಂತಹ ವ್ಯಕ್ತಿ, ಯಾವ ಪಕ್ಷವನ್ನು ಕೂಡ ಚೇಂಜ್ ಮಾಡದಂತಹ ವ್ಯಕ್ತಿ, ಸಾಮಾನ್ಯ ಕಾರ್ಯಕರ್ತನಾಗಲಿದ್ದಾಗಲಿಂದ ಏನೇನು ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೀನಿ ಅಂತ ಹೇಳಿ ಹೈಕಮಾಂಡ್ ಕಿವಿಗೆ ಈ ಒಂದು ವಿಚಾರಗಳನ್ನು ಹಾಕ್ತಾ ಇದ್ದಾರೆ. ಹೈಕಮಾಂಡ್ ಇದ್ರ ಬಗ್ಗೆ ಏನು ಯೋಚನೆ ಮಾಡಬಹುದು? CM ಸಿದ್ದರಾಮಯ್ಯಗೆ ಇರುವಂತಹ ಒಂದು ಜನ ಬೆಂಬಲ, ಹಿಂದ ಒಂದು ಬೆಂಬಲ, ಅವರ ವರ್ಚಸ್ಸು ಎಲ್ಲವೂ ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿ ಕೂತು ಬಿಟ್ಟಿದೆ. ಇನ್ನೊಂದು ಕಡೆ DK ಶಿವಕುಮಾರ್ ಅವರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಸತತವಾಗಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ CM ಕುರ್ಚಿಗಾಗಿ. ಆದರೆ ಅದು ಇನ್ನೂ ಕೂಡ ಕೈಗೂಡುತ್ತಾ ಇಲ್ಲ. ದೇವಸ್ಥಾನಗಳ ಮೊರೆ ಹೋಗ್ತಾ ಇದ್ದಾರೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಆದರೂ ಕೂಡ ಸದ್ಯಕ್ಕೆ ಯಾಕೋ ದೇವರುಗಳು ಕೂಡ ಅವರ ಕೈಯನ್ನು ಹಿಡಿತಾ ಇಲ್ಲ. ಹೀಗಾಗಿ ಒಂದು ಬೇಸರದ ಮಾತುಗಳನ್ನು ಆಡ್ತಾ ಇದ್ದಾರೆ, ಹಿಂದಕ್ಕೆ ಸರಿಯುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಹೇಳ್ತಾ ಇರುವಂಥದ್ದು ಏನಂದರೆ, ನಾನು ಪಕ್ಷಗೆ ನಿಷ್ಠವಾಗಿದ್ದೀನಿ, ಪಕ್ಷ ನಿಷ್ಠ, ನಾನು ಕೆಲಸವನ್ನು ಮಾಡಿದ್ದೀನಿ ಸ್ವಾಮಿ, ಸುಮ್ಮನೆ ಬಂದು ಎಲ್ಲರ ಥರ ಸ್ಟೇಜ್ ಮೇಲೆ ಕುಳಿತುಕೊಂಡು ಹಂಗೋ ಹಿಂಗೋ ಅಂತ ಹೇಳಿಕೆಗಳನ್ನು ಕೊಟ್ಟು ಭಾಷಣ ಮಾಡಿಕೊಂಡು ಬಂದಂತಹ ವ್ಯಕ್ತಿ ಅಲ್ಲ, ಅಥವಾ ನಾನು ಏಕಾಏಕಿಯಾಗಿ ತಂದು ಅಧ್ಯಕ್ಷರ ಸ್ಥಾನದ ಮೇಲೆ ಕೂರಿಸಿಲ್ಲ. ನಾನು ಸಾಮಾನ್ಯವಾಗಿ ಕಾರ್ಯಕರ್ತನಿಂದ ಹಿಡಿದು ಇಲ್ಲಿಯವರೆಗೂ ಬಂದಿದ್ದೇನೆ, ಅಲ್ಲಿಯವರೆಗೂ ಏನೇನು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೇನೆ, ಪೋಸ್ಟರ್ಗಳನ್ನು ಅಂಟಿಸಿದ್ದೇನೆ, ಬಾವುಟಗಳನ್ನು ಹಿಡಿದಿದ್ದೇನೆ, ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿದ್ದೇನೆ ಅಂತ ಹೇಳಿ DK ಶಿವಕುಮಾರ್ ಹೇಳಿದ್ದಾರೆ. ಈಗ ದೆಹಲಿಗೆ CM ಹೋಗಿದ್ದಾರೆ, ಅಲ್ಲಿ ಏನು ಚರ್ಚೆ ಆಗುತ್ತೆ, ಯಾವ ಒಂದು ವಿಚಾರಗಳ ಬಗ್ಗೆ ಮಾತುಕತೆ ಆಗುತ್ತೆ, ಏನೇನು ಆಗಬಹುದು ಅದೆಲ್ಲವೂ ಕೂಡ ಕ್ವಶನ್ ಮಾರ್ಕ್ ಆಗಿದೆ. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಕುತೂಹಲದಿಂದ, ಏನಾಗಬಹುದು, CM ಯಾವ ಸಂದೇಶವನ್ನು ಹೊತ್ತು ತರ್ತಾರೆ ದೆಹಲಿಯಿಂದ ಅಂತ ಎಲ್ಲ ಒಂದು ಕಾಂಗ್ರೆಸ್ ನಾಯಕರು ಕಾಯ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.